ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಜಿ ವಿ ಕನ್ನಡ ಎಜುಕೇಟರ್. ನಿನ್ನೆ ನಿಮಗೆ ಡಿ ಸಿ ಟಿಯ ತಾತ್ಕಾಲಿಕವಾಗಿರೋ ಒಂದು ಸೀಟ್ ಅಲಾಟ್ ಆಗಿದೆ. ಬಟ್ ಅದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನಿಮ್ಮದು ಕ್ಯಾಟಗರಿ ಬೇರೆ, ಬಟ್ ನಿಮಗೆ ಸೀಟ್ ಸಿಕ್ಕಿರೋದು ಬೇರೆ ಕ್ಯಾಟಗರಿಯಲ್ಲಿ. ಸೊ ಹೀಗಾದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರೋ ಥರ ಒಂದು ಹುಡುಗಂದು ನಾನು ನಿಮಗೆ ಡಿಪ್ಲೊಮಾ ಸೀಟ್ ಮಾಕ್ ಅಲಾಟ್ಮೆಂಟ್ನ ನಾನು ಹಾಕಿದ್ದೀನಿ. ಇಲ್ಲಿ ಅವ್ರದ್ದು ಬಂದುಬಿಟ್ಟು SC ಇರೋದು, ಆದರೆ ಅವ್ರಿಗೆ ಸೀಟ್ ಅಲಾಟ್ ಆಗಿರೋದು GMH ಅಲ್ಲಿ. ಇವಾಗ ಏನಾಗಿರುತ್ತಪ್ಪ ಅಂದರೆ, ನಮಗೆ KE ಹೇಗೆ ಅಲಾಟ್ಮೆಂಟ್ ಮಾಡ್ತಾರೆ ಅಂದರೆ, ನೀವು ಇವಾಗ SC ಹೈದ್ರಾಬಾದ್ ಕರ್ನಾಟಕದವರು ಆಗಿರ್ತೀರ, ಆದರೆ ನಿಮಗೆ ಸೀಟು GMH ಅಲ್ಲಿ ಅಲಾಟ್ ಆಗಿದೆ. ಯಾಕೆ ಹೀಗಾಗಿರುತ್ತೆ ಅಂದರೆ, ಇದೇನು ತಪ್ಪಲ್ಲ. ಬಿಕಾಸ್ ಇವಾಗ ನಾವು ಕಂಪ್ಯೂಟರ್ಗೆ ಅವರು ಹೇಗೆ ಅದಕ್ಕೆ ಗೈಡ್ ಮಾಡಿರ್ತಾರೆ ಅಂದರೆ, ಅದನ್ನು ಇವಾಗ ನಿಮ್ಮ ರ್ಯಾಂಕಿಂಗು ಒಂದು 100 ಆಯಿತಾ ಅಂದ್ಕೊಂಡ್ರೆ, ಇವಾಗ ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ದೀರೋ, ಯಾವ ಕಾಲೇಜಲ್ಲಿ ಅಪ್ಲೈ ಮಾಡಿದ್ದೀರೋ ಆ ಕಾಲೇಜ್ಗೆ ಈಗ GMH ಇರೋ ಹುಡುಗ ಅಪ್ಲೈ ಮಾಡಿಲ್ಲ ಅಂದರೆ, ಇವಾಗ ಕಂಪ್ಯೂಟರ್ ಏನು ಮಾಡುತ್ತೆ, ನಿನ್ನ ರ್ಯಾಂಕಿಂಗ್ನ GM ಅಲ್ಲಿ ನೋಡುತ್ತೆ. GM ಅಲ್ಲಿ ಸೀಟ್ ಇರಲಿಲ್ವಾ, ನೆಕ್ಸ್ಟು GM ರೂರಲ್, ಆಮೇಲೆ GMH, ಆಮೇಲೆ SC, ಆಮೇಲೆ SC ರೂರಲ್ಲು, ಆಮೇಲೆ SCH, ಈ ಥರ ನೋಡುತ್ತೆ. ಇವಾಗ GMH ಅಲ್ಲಿ ಈ ಸೀಟ್ ಇತ್ತು, ನೀನು ತೊಗೊಂಡಿರೋ ಒಂದು ರ್ಯಾಂಕಿಂಗು ಬೇರೆ ಹುಡುಗ GMH ಅಲ್ಲಿ ಆ ರ್ಯಾಂಕಿಂಗ್ ಇರೋನು ಆ ಸೀಟ್ಗೆ ಅಪ್ಲೈ ಮಾಡಿಲ್ಲ ಅಂದರೆ ಆ ಸೀಟ್ನ ನಿಮಗೆ ಕೊಡ್ತಾರೆ. ಸೊ ಹೀಗಾದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಹಾಗಾದರೆ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ನಿಮ್ಮ ಸೀಟು ನಿಮ್ಮ ಕ್ಯಾಟಗರಿಗೆ ಸಿಕ್ಕಿದೆ, ಬಟ್ ಅದು ಒಬ್ಬ GMH ಕ್ಯಾಟಗರಿದು ಸೀಟು, ಬಟ್ ಅದಕ್ಕೆ ಯಾರೂ ಅಪ್ಲೈ ಮಾಡಿಲ್ಲ. ಸೊ ದೇ ಹ್ಯಾವ್ ಗಿವೆನ್ ಟು ಯು, ಆ ಸೀಟನ್ನ ನಿಮಗೆ ಕೊಟ್ಟಿದ್ದಾರೆ. ಇದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಹಾಗೆ ಡೋಂಟ್ ವರಿ, ನಿಮ್ಮ ಫೈನಲ್ ರಿಸಲ್ಟ್ವರೆಗೂ ವೆಯ್ಟ್ ಮಾಡಿ. ಇದರಲ್ಲಿ ನಿಮಗೆ ಫೀಸ್ ಕೂಡ ಕೊಟ್ಟಿಲ್ಲ. ನೆಕ್ಸ್ಟ್ ನಿಮಗೆ ಫೈನಲ್ ರಿಸಲ್ಟ್ ದಿವಸ ನಿಮ್ಮ ಫೀಸ್ ಜೊತೆಗೆ ಕೊಡ್ತಾರೆ. ಸೊ ಡೋಂಟ್ ವರಿ, ಫೈನಲ್ ರಿಸಲ್ಟ್ ಬರೋವರೆಗೂ ಕಾಯಿರಿ. ಅದು 90% ಚೇಂಜ್ ಆಗಲ್ಲ. ಸೊ ಡೋಂಟ್ ವರಿ. ಇವಾಗ ನಿಮಗೇನಾದರೂ ಸೀಟ್ ಓಕೆ ಇಲ್ಲ ಅಂದರೆ ನೀವು ಆಲ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಮ ಸೀಟ್ ಬಂದಿರೋದು ಇಷ್ಟ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ. ಫೈನಲ್ ರಿಸಲ್ಟ್ವರೆಗೂ ಕಾಯಿರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.